ದೊಡ್ಡವರಾಗಬೇಕಾಗ್ಯದ, ಧರ್ಮದಿಂದ ದೊಡ್ಡವರಾಗಬೇಕಾಗ್ಯದ. ಈ ಜಗತ್ತಿಗೆ ಧರ್ಮದ ದಾರಿ ಏನು ಮಾಡ್ತಾರಂತ ಕೇಳಿದ್ರೆ ಪರಮಾತ್ಮನಿಗೆ ಕರ್ಕೊಂಡು ಹೋಗ್ತದೆ. ಧರ್ಮಕ್ಕ ಮತ್ತು ಜಾತಿಗೆ ಇರೋ ವ್ಯತ್ಯಾಸ ಇಷ್ಟೇ. ಜಾತಿ ಏನ್ ಮಾಡ್ತದ ಅಂತ ಕೇಳಿದ್ರೆ ಅದು ಕತ್ರಿ ಇದ್ದಂಗೆ. ಕತ್ರಿ ನೋಡಿದ್ರೆ ಧರ್ಮ ಅನ್ನೋದು ಏನು ಅನ್ನೋದು ಸೂಜಿತ್ತಂಗ. ಎಲ್ಲಿ ತಕ ಜಾತಿ ಅದ ಹೊಡ್ಕೊಂತ ಹೋಗ್ತದೆ, ಕತ್ತರಿಸ್ಬಿಟ್ಟು ಹೋಗ್ತದೆ ನೋಡಿ. ಕತ್ರಿ ಒಳ್ಳೆ ಬಟ್ಟೆನೂ ಕತ್ತರಿಸ್ತದ, ಕೆಟ್ಟ ಬಟ್ಟೆನೂ ಕತ್ತರಿಸ್ತದ. ಕತ್ರಿ ಕೆಲಸ ಏನು? ಕಟ್ಟು ಮಾಡ್ಕೋತ ಹೋಗೋದು. ಧರ್ಮ ಹಂಗಲ್ಲ, ಕತ್ತರಿಸಿದನ್ನ ಕೂಡಿಸಿ ಕೆಲಸ ಮಾಡ್ತದೆ. ಸೂಜಿ ಏನು ಮಾಡ್ತದ್ರಿ? ಹರಿದು ಬಟ್ಟೆನ ಹೊಲಿಲಿಕ್ಕೆ ಉಪಯೋಗ ಆಗ್ತದೆ. ಹಾಗೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅಂಧಕಾರ ಏನು ಮಾಡ್ಯಾವ ಅಂದ್ರೆ ಒಬ್ಬೊಬ್ಬರು ಮನಸ್ಸು ಒಳ್ಳೆಕತ್ಯಾವ. ನಿಮ್ಗೆ ಸಾಯಂಕಾಲ ನಾ ಬರೋ ದಾರಿ ಒಳಗ ಒಂದು ಘಟನಾ ನಡೀತಿ. ಅಣ್ಣ ತಮ್ಮ ಇಬ್ರು ಅದು ಮೊಬೈಲ್ ಚಾರ್ಜ್ ಇಡಕ್ ಹೋಗಿದ್ರಂತೆ. ಮೊಬೈಲ್ ಚಾರ್ಜ್ ಇಡಕ್ ಹೋದಾಗ ಅಣ್ಣ ನಾ ಇಡ್ತೀನಿ ಅಂದ್ರೆ, ತಮ್ಮ ನಾ ಇಡ್ತೀನಿ ಅಂದ್ರೆ, ಇಬ್ರು ಜಗಳಾಡಿಕೆ ಇಬ್ರು ಸುಸೈಡ್ ಮಾಡ್ಕೊಂಡ್ರು. ಒಂದು ಚಾರ್ಜರ್ ಇಡಕ್ಕೆ ಇಷ್ಟು ಬಡಿದಾಡಿದ ಜನ್ಮ ಜೀವ ಹೋಗ್ತೈತಿ. ಮನಿ ಮುಂದೆ ಒಂದು ಚಂದನ ಒಂದು ಕಟಿಗಿ ನೋಡಿದ್ರೆ ನನಗ್ ಬೇಕಂತದ, ಚಂದನ ಕಲ್ಲು ಬೇಕಾದ್ರೆ ನನಗ್ ಬೇಕಂತದ, ಎಲ್ಲ ನನಗ್ ಬೇಕು ನನಗ್ ಬೇಕು ನನಗ್ ಬೇಕಂತೀರಿ ಪೂರ್ವವಾಗಿ ಹೋಗ್ತೀವ. ಅದಕ್ಕೆ ಹೇಳ್ತಾರೆ ಕಳ್ಕೊಂಡು ಮಡಿಯೊಳತ್ತದರು, ಎಷ್ಟ ಗಳಿಸಿದ್ದಿಲ್ಲ ಏನೈತಿ, ನಿನ್ನ ಇಟ್ಟ ಬರೋ ಮನೆ ಬ್ಯಾರೆ ಐತೆ, ಇಟ್ಟು ಮನು ಬರೋ ಮನೆ ಬ್ಯಾರೆ ಐತಲ್ಲ, ಆ ಮನೆ ನನಗೆ ನೆನಪಿತ್ತ ಧರ್ಮ ಮಾಡಕತ್ತದ. ಮನುಷ್ಯ ಪಾಪವನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡ್ತದ, ಜಪವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದ. ಜಪ ಏನ್ ಮಾಡ್ತದಂದ್ರೆ ನಮ್ಮ ಪಾಪ ಕಳೀತದ, ನಮ್ಮ ಪಾಪ ಹೋಯ್ತು ಅಂತ ಕೇಳಿದ್ರೆ ಧರ್ಮದ ಬೆಳಕು ಗೊತ್ತಾಗ್ತದ. ಧರ್ಮದ ಬೆಳಕು ಗೊತ್ತಾಯ್ತು ಅಂದ್ರೆ ಮಹಾತ್ಮರ ಸಂಘ ಆಗ್ತದ. ಮಹಾತ್ಮರ ಸಂಘ ಆಯ್ತು ಅಂತ ಕೇಳಿದ್ರೆ ಗುರು ನಮ್ಮನ್ನು ಉಪದೇಶ ಮಾಡ್ತಾನ. ತತ್ವಮಸಿ ಮಹಾವಾಕ್ಯ ಉಪದೇಶವನ್ನ ಮಾಡಿ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಒಂದು ದೃಷ್ಟಾಂತ ಹೇಳಿ ಮತ್ತು ಪೂಜೆ ಅಪ್ಪವರಿಗೆ ಅವಕಾಶ ಕೊಡು. ನಾನು ಹೇಳ್ತಾ ನಿಮ್ಮೊಂದು ಮಾತು ಹೇಳ್ತೀನಿ. ಸಂಪತ್ತ ಇರು ತನಕ ನಮಗೆಲ್ಲರೂ ಗೌರವ ಕೊಡ್ತಾರೆ, ಹೌದಲ್ವ? ಒಂದು ಮುದ್ದೇನಹಾಳದಿಂದ ಬಾಗಲಕೋಟೆ ಬರ್ಬೇಕಾದ್ರೆ ನಿಡುಗುಂದಿ ಅಂತ ಬರ್ತದೆ, ನಡು ಮಧ್ಯ. ಆ ನಿಡುಗುಂದಿಗೆ ಬಂದಾಗ ಯಾರ್ಯಾರು ನೀರಡಿಕಾಗಿತ್ತು ಅಂದ್ರೆ ನೀರಿನ ಬಾಟ್ಲಿ ಮಾರಕ್ ಕೊಡ್ತಾರೆ ನೋಡಿ. ಮುಖ್ಯ ನೋಡ್ರಿ ಹೋಗ್ತೀವಿ ಬಸ್ಸಿನಾಗ ಬರ್ತಾರೆ, ಹಿಂಗ ನೀರ್ ತಗೊಳ್ರಿ ಅಂತ ಕೊಟ್ಟು. ಯಾರ್ಯಾರು ಬಹಳ ನೀರಡಿಕಾಗಿತ್ತು ಅವ್ರಂದ್ರು ನೀರಡಿಕೆ ಬಹಳ ಆಗ್ಯದ, ಹೆಂಗ ಮಾಡ್ಲಿಕ್ಕೆ ಅವ ನೀರು ಮಾಡ್ಲಿಕ್ಕೆ ಬಂದ. ಆ ನೀರಿನ ಬಾಟ್ಲಿಗೆ ಬೆಲೆ ಎಷ್ಟು ಅಂದ್ರೆ 20 ರೂಪಾಯಿ. 1 ಲೀಟರ್ಗೆ 20 ರೂಪಾಯಿ. ನೀರು ಕುಡಿದ ಒಂದ್ ಜನ ಸ್ವಲ್ಪ ಉಳಿದಿದ್ದು ಕಾಶಿ ಇದ್ದವ್ ಕೇಳಿದ, ನನಗೊಂದಿಷ್ಟು ಕೊಡ್ರಿ ಅಂದ. ಆಯ್ತು ನೀವೊಂದಿಷ್ಟು ತಗೊಳ್ರಿ ಅಂತ ಕೊಟ್ಟ. ಕುಡಿದು ನೀರ ಕುಡಿದ ಮೇಲೆ ಖಾಲಿ ಆಯ್ತಲ್ಲ ಬಾಟ್ಲಿ, ಆ ಬಾಟ್ಲಿಗೆ ರೊಕ್ಕ ಯಾಕೆ ಕೊಡ್ತಾರೆ? ನೀರಿದ್ದಾಗ 20 ರೂಪಾಯಿ ಬೆಲೆ ಕೊಡ್ತೀವಿ, ಒಳಗೆ ನೀರು ಖಾಲಿ ಆಯ್ತು ಅಂತಂದ್ರೆ ಬಾಟ್ಲಿ ಖಾಲಿ ಆಗ್ತದಲ್ಲ, ಆ ಬಾಟ್ಲಿಗೆ 20 ರೂಪಾಯಿ ಕೊಡ್ತೀವಿ ಅಂದ್ರೆ ಅದಕ್ಕೆ ಯಾರು ಇಲ್ಲ. ಡಸ್ಟ್ಬಿನ್ಗೆ ಹಾಕ್ತೀವಿ, ಹಿಂಗ್ ಒಗದು ಬಿಡ್ತೀವಿ. ಬಾಟ್ಲಿ ಒಳಗೆ ನೀರಿದ್ದಾಗ ಅದಕ್ಕೆ ಬೆಲೆ 20 ರೂಪಾಯಿ ಬಂದದ. ಅದೇ ನೀರನ್ನು ತಗದ ಅದ್ರೊಳಗೆ ಹಾಲು ಹಾಕಿಡ್ರಿ, ಅದ್ರ ಬೆಲೆ 50 ರೂಪಾಯಿದಿಂದ 60 ರೂಪಾಯಿ ಬರ್ತದ ಆ ಬಾಟ್ಲಿ ಬೆಲೆ. ಅದೇ ಹಾಲನ್ನು ತೆಗೆದು ಯಾವ ಆಕಳ ತುಪ್ಪ ಹಾಕಿದ್ರಿ ಅದರ ಬೆಲೆ ಎಷ್ಟು ಬರ್ತದೆ? 800 ರಿಂದ 900 ರೂಪಾಯಿ ತಕ್ಕ ಬೆಲೆ ಬರ್ತದೆ, ಶುದ್ಧವಾದ ಆಕಳ ತುಪ್ಪ. ಅದೇ ಆಕಳ ತುಪ್ಪ ತೆಗೆದು ಜೇನು ತುಪ್ಪ ಹಾಕಿದ್ರಿ ಅದಕ್ಕೆ 4 ರಿಂದ 5 ಸಾವಿರ ರೂಪಾಯಿ ಬೆಲೆ ಬರ್ತದೆ. ಆದ್ರೆ ಆ ಬಾಟ್ಲಿ ಒಳಗಿನ ವಸ್ತುಗಳು ತೆಗೆದಾಗ ಆ ಬಾಟ್ಲಿಗೆ 1 ರೂಪಾಯಿನ ಕಿಮ್ಮತ್ತಿಲ್ಲ. ಅಂದ್ರೆ ನಾವೆಲ್ಲ ಕುಂತೀವಲ್ಲ, ಈ ಮಾನವ ಜನ್ಮಗಳು ಅದು ಖಾಲಿ ಬಾಟ್ಲಿ ಇರ್ತದೆ. ಇದ್ರೊಳಗೆ ಏನೇನು ತುಂಬಿಕೊಂಡು ಬಂದೀವಿ, ಇದನ್ನು ಚೆಲ್ರಿ ಮೊದಲ. ಏನೇನೋ ಕೆಳಗೆ ಇಟ್ಕೊಂಡು ಬಂದೀವಿ, ಅದ್ರ ಚೆಲ್ಲಿದ ಮ್ಯಾಗ ನೀರು ಖಾಲಿ ಆಗಿ ಬಾಟ್ಲಿ ಆದ್ಮೇಲೆ ಒಳಗೆ ತುಂಬಾಕ ಬರ್ತದ್ರಿ. ಹಾಗೆ ಈ ದೇಹದೊಳಗ ಮನಸ್ಸು ಅದಲ್ಲ, ಮನಸ್ಸಿನೊಳಗೆ ಏನೇನು ಇಟ್ಕೊಂಡಿವಲ್ಲ ಅದನ್ನೆಲ್ಲ ಚೆಲ್ಲಿದಾಗ ಖಾಲಿ ಬಾಟ್ಲಿ ಆಗ್ತದ. ಆ ಬಾಟ್ಲಿ ತಂದು ಎಲ್ಲಿಗೆ ತರಬೇಕಾಗ್ಯದಂದ್ರೆ ಪೂರ್ಣಾನಂದ ಸ್ಥಾನಕ್ಕೆ ತಂದಾಗ
ಗುರು ಏನು ಕೊಡ್ತಾನ ಅಂದ್ರೆ ತುಪ್ಪ ಕೊಡ್ತಾನೆ. ಆ ತುಪ್ಪ ಎದಕ್ ಕೊಡ್ತಾನೆ? ಉಣ್ಣಾಕಲ್ಲ, ನಿರಂಜನ ಹಚ್ಚು, ತುಪ್ಪದ ದೀಪ ಹಚ್ಚು, ಬೆಳಕಾಗ್ತಾರ. ಎಲ್ಲಿ ಕುಂತಲ್ಲ ಪ್ರಕಾಶ ಜಗತ್ತಿಗೆ ಬೆಳಗ್ತದಂತ ತಿಳ್ಕೊಂಡು ಏನ್ ಮಾಡ್ಯಾರು ಅಂದ್ರೆ ಕೆಡಲಾರು ತುಪ್ಪ ನಮ್ಗೆ ತುಂಬಿ ಕಳಿಸ್ತಾರ. 1 ತಿಂಗಳ ಪರ್ಯಂತರವಾಗಿ ಎಲ್ಲಾ ಮಾಸ್ತವರು ಕೆಡಲಾರದ ತುಪ್ಪ ತುಂಬಿ ನಮ್ಮನ್ನು ಕಳಿಸ್ತಾರಲ್ಲ. ಆ ತುಪ್ಪ ಇರು ತನಕ ಈ ದೇಹಕ್ಕೆ ಬೆಲೆ ಅದ, ಒಳ್ಳೆ ಗುಣ ಇರೋ ತನಕ ಈ ದೇಹಕ್ಕೆ ಬೆಲೆ ಅದ. ಅದಕ್ಕೆ ಧರ್ಮವನ್ನ ನಾವು ಏನು ಮಾಡಬೇಕು ಒಂದು ಸ್ವೀಕಾರ ಮಾಡಬೇಕು, ಅಧರ್ಮವನ್ನು ತಿರಸ್ಕಾರ ಮಾಡಿ ನಾವೆಲ್ಲವೂ ಜೀವನವನ್ನು ಉದ್ಧಾರ ಮಾಡಿಕೊಂಡು ಸಾರ್ಥಕತೆ ಮಾಡಿಕೊಳ್ಳೋಣ ಅಂತ ಮಾತನ್ನು ಹೇಳ್ತಾ ನನ್ನ 2 ಮಾತನ್ನು ಗುರುಗಳ ಪಾದಕ್ಕೆ ಅರ್ಪಿಸಿ ಮುಂದಿನ ಕಾರ್ಯಕ್ಕೆ ಅನುಮಾನಿಕೊಳ್ಳುವ ಶಿವಪ್ರಭುಗಳೇ.